ಮೋದಿಜಿಯವರು ಕನ್ಯಾಕುಮಾರಿಯನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಅನಿಸುತ್ತೆ ನಿಮಗೆ? ವೈ ಹಿ ಹ್ಯಾಸ್ ವೆಂಟ್ ಟು ದ ಸೇಮ್ ವಿವೇಕಾನಂದರವರು ಧ್ಯಾನ ಮಾಡಿರೋ ಒಂದು ಪ್ಲೇಸ್ಗೆ ಅಲ್ಲಿಗೆ ಹೋಗಿ ಅವ್ರು ಧ್ಯಾನ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಖಂಡಿತ. ಇನ್ಫ್ಯಾಕ್ಟ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವು ಹೇಳ್ತೀವಿ ವಿವೇಕಾನಂದರು ಮಾಡಿರುವಂಥ ಸ್ಥಳಕ್ಕೆ ಯಾಕೆ ಹೋದರು ಅನ್ನೋದು. ವಿವೇಕಾನಂದರಿಗೂ ಮೋದಿಗಿರುವಂತಹ ಸಂಬಂಧ ಒಂದು ಹೆಸರು ಮಾತ್ರದಲ್ಲಿ ನೇಮ್ ಸೇಕ್ ಅಂತೀವಿ, ಆ ಸಂಬಂಧ ಇದ್ದೇ ಇದೆ. ವಿವೇಕಾನಂದರು ನರೇಂದ್ರನಾಥ್ ದತ್ತ, ಇವರು ನರೇಂದ್ರ ದಾಮೋದರ ದಾಸ್ ಮೋದಿಜಿ ಆಗಿದ್ದಾರೆ. ಸೊ ಇವರಿಗೆ ನರೇಂದ್ರ ಅಂತ ಹೆಸರು ಇಟ್ಟಿದ್ದು ಕೂಡ ಖಂಡಿತ ವಿವೇಕಾನಂದರ ಒಂದು ಆದರ್ಶ ಇಟ್ಕೊಂಡೇ ಅವ್ರ ತಾಯಿ ಇಟ್ಟಿದ್ದಾರೆ. ಹೌದು, ನರೇಂದ್ರ ಅಂತ ಅವ್ರಿಗೆ ಹೆಸರು ಇರೋದು ಕೂಡ ಸ್ವಾಮಿ ವಿವೇಕಾನಂದರ ಆದರ್ಶದಿಂದನೇ ಅದು ಬಂದಿದೆ, ಆ ಮನೆಯಿಂದನೂ ಅದು ಬಂದಿದೆ. ಹಾಗಾಗಿ ಆ ತಾಯಿ ನೋಡಿದೀವಿ, ಅವ್ರ ತಾಯಿ ಎಷ್ಟು ಇದಾಗಿದ್ರು ಅಂತ ಆ ಹೆಸರು ಇಟ್ಟಿದ್ದಾರೆ. ಒಂದು. ಇನ್ನು ಎರಡನೇದು, ಸ್ವಾಮಿ ವಿವೇಕಾನಂದರು ನರೇಂದ್ರ ಮೋದಿಯವರ ಆದರ್ಶವಾಗಿ ಚಿಕ್ಕ ವಯಸ್ಸಿಂದನೂ ಇದ್ದಿದ್ದಾರೆ. ಅವರು ಮನೆ ಬಿಟ್ಟು ದೇಶ ಸೇವೆಗೆ ಅಂತ ಹೊರಗೆ ಬಂದಾಗ ಮೊದಲು ಅವರು ರಾಮಕೃಷ್ಣ ಆಶ್ರಮದ ರಾಜ್ಕೋಟ್ ಸೆಂಟರ್, ಹಲವಾರು ಕಡೆ ರಾಮಕೃಷ್ಣ ಆಶ್ರಮ ನಮ್ಮ ಬೆಂಗಳೂರಲ್ಲಿ ಇದೆ, ಅಥವಾ ಇಡೀ ದೇಶದಲ್ಲಿ ಎಲ್ಲ ಕಡೆ ಆ ಸಂಬಂಧ ಉತ್ತರ ಇದೆ. ಟು ದ ಸೇಮ್. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದರೆ ಸರ್, ಮೋದಿಜಿಯವರು ಕನ್ಯಾಕುಮಾರಿಯನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಅನಿಸುತ್ತೆ ನಿಮಗೆ? ವೈ ಹಿ ಹ್ಯಾಸ್ ವೆಂಟ್ ಟು ದ ಸೇಮ್ ವಿವೇಕಾನಂದರವರು ಧ್ಯಾನ ಮಾಡಿರೋ ಒಂದು ಪ್ಲೇಸ್ಗೆ ಅಲ್ಲಿಗೆ ಹೋಗಿ ಅವ್ರು ಧ್ಯಾನ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಖಂಡಿತ. ಇನ್ಫ್ಯಾಕ್ಟ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವು ಹೇಳ್ತೀವಿ ವಿವೇಕಾನಂದರು ಮಾಡಿರುವಂಥ ಸ್ಥಳಕ್ಕೆ ಯಾಕೆ ಹೋದರು ಅನ್ನೋದು. ವಿವೇಕಾನಂದರಿಗೂ ಮೋದಿಗಿರುವಂತಹ ಸಂಬಂಧ ಒಂದು ಹೆಸರು ಮಾತ್ರದಲ್ಲಿ ನೇಮ್ ಸೇಕ್ ಅಂತೀವಿ, ಆ ಸಂಬಂಧ ಇದ್ದೇ ಇದೆ. ವಿವೇಕಾನಂದರು ನರೇಂದ್ರನಾಥ್ ದತ್ತ, ಇವರು ನರೇಂದ್ರ ದಾಮೋದರ ದಾಸ್ ಮೋದಿಜಿ ಆಗಿದ್ದಾರೆ. ಸೊ ಇವರಿಗೆ ನರೇಂದ್ರ ಅಂತ ಹೆಸರು ಇಟ್ಟಿದ್ದು ಕೂಡ ಖಂಡಿತ ವಿವೇಕಾನಂದರ ಒಂದು ಆದರ್ಶ ಇಟ್ಕೊಂಡೇ ಅವ್ರ ತಾಯಿ ಇಟ್ಟಿದ್ದಾರೆ. ಹೌದು, ನರೇಂದ್ರ ಅಂತ ಅವ್ರಿಗೆ ಹೆಸರು ಇರೋದು ಕೂಡ ಸ್ವಾಮಿ ವಿವೇಕಾನಂದರ ಆದರ್ಶದಿಂದನೇ ಅದು ಬಂದಿದೆ, ಆ ಮನೆಯಿಂದನೂ ಅದು ಬಂದಿದೆ. ಹಾಗಾಗಿ ಆ ತಾಯಿ ನೋಡಿದೀವಿ, ಅವ್ರ ತಾಯಿ ಎಷ್ಟು ಇದಾಗಿದ್ರು ಅಂತ ಆ ಹೆಸರು ಇಟ್ಟಿದ್ದಾರೆ. ಒಂದು. ಇನ್ನು ಎರಡನೇದು, ಸ್ವಾಮಿ ವಿವೇಕಾನಂದರು ನರೇಂದ್ರ ಮೋದಿಯವರ ಆದರ್ಶವಾಗಿ ಚಿಕ್ಕ ವಯಸ್ಸಿಂದನೂ ಇದ್ದಿದ್ದಾರೆ. ಅವರು ಮನೆ ಬಿಟ್ಟು ದೇಶ ಸೇವೆಗೆ ಅಂತ ಹೊರಗೆ ಬಂದಾಗ ಮೊದಲು ಅವರು ರಾಮಕೃಷ್ಣ ಆಶ್ರಮದ ರಾಜ್ಕೋಟ್ ಸೆಂಟರ್, ಹಲವಾರು ಕಡೆ ರಾಮಕೃಷ್ಣ ಆಶ್ರಮ ನಮ್ಮ ಬೆಂಗಳೂರಲ್ಲಿ ಇದೆ, ಅಥವಾ ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೆ. ಸೊ ರಾಮಕೃಷ್ಣ ಆಶ್ರಮ ಗುಜರಾತಲ್ಲಿರುವಂತಹ ರಾಜ್ಕೋಟ್ ಸೆಂಟ್ರಲ್ಲಿ ಇರುವಂತಹ ಅಧ್ಯಕ್ಷರು ಆವಾಗ ಸ್ವಾಮಿ ಆತ್ಮಸ್ಥಾನಂಜಿ ಮಹಾರಾಜ್ ಅಂತ. ಆತ್ಮಸ್ಥಾನಂಜಿ ಮಹಾರಾಜರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಹೋಗಿ ಅವರ ಜೊತೆ ಅವರ ಒಂದು ಫಾಲೋವರ್ ಆಗಿ ಅವ್ರ ಜೊತೆ ಹಲವಾರು ದಿನಗಳು ಹೋಗಿ ಅವರ ಸತ್ಸಂಗಗಳು ಅಟೆಂಡ್ ಮಾಡೋದು, ಜೊತೆ ಸಂವಾದವನ್ನು ಮಾಡೋದು, ಅವರ ಒಂದು ಆಶೀರ್ವಾದದಲ್ಲಿ ಅವರ ಆಧ್ಯಾತ್ಮಿಕ ರೀತಿಯಲ್ಲಿ ಜಪ ಧ್ಯಾನ ಇತ್ಯಾದಿಗಳನ್ನು ಶುರು ಮಾಡಿಕೊಂಡು ಈ ಒಂದು ತನ್ನ ಒಂದು ಜೀವನವನ್ನು ನಿಸ್ವಾರ್ಥವಾಗಿ ಸಮಾಜಕ್ಕೆ ಭಾರತ ಮಾತೆಯ ಸೇವೆ ಕೊಡಬೇಕು ಅಂತ ಅವರ ಒಂದು ಆದೇಶದ ಮೇಲೆ ಅವರು ಅನಂತರ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ, ಏನು RSS ಅಂತ ಹೇಳ್ತೀವಿ, ಅಲ್ಲಿ ಸೇವೆಗೋಸ್ಕರ ಪೂರ್ಣಾವತಿಯಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಂಡು ಪ್ರಚಾರಕರಾಗಿ ಸೇರ್ತಾರೆ. ಅನಂತರ ಸಂಘದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಬರುವಂಥದ್ದು. ಸೊ ಇದಕ್ಕೆ ನೋಡುವಾಗ ಅವರ ಒಂದು ಗುರು ಪರಂಪರೆ ಅಂತ ನೋಡುವಾಗ ಸ್ವಾಮಿ ವಿವೇಕಾನಂದರ ಪರಂಪರೆಯಾದಂಥ ರಾಮಕೃಷ್ಣಾಶ್ರಮದ ಪರಂಪರೆ. ರಾಮಕೃಷ್ಣಾಶ್ರಮ ಅದನ್ನು ಸ್ಥಾಪಿಸಿದ್ದು ಸ್ವಾಮಿ ವಿವೇಕಾನಂದರು, ತಮ್ಮ ಗುರುಗಳ ಹೆಸರು ಸ್ಥಾಪಿಸಿದರು. ಸ್ವಾಮಿ ಆತ್ಮಸ್ಥಾನಂದರು ಯಾರು ಮೋದಿಯವರ ಗುರುಗಳಾಗಿದ್ದಾರೆ ರಾಮಕೃಷ್ಣ ಆಶ್ರಮದಲ್ಲಿ, ಅವರು ಸ್ವಾಮಿ ವಿಜ್ಞಾನಾನಂದರ ಶಿಷ್ಯರು. ಸ್ವಾಮಿ ವಿಜ್ಞಾನಾನಂದರು ವಿವೇಕಾನಂದರಂಗೆ ಮತ್ತೊಬ್ಬ ಶಿಷ್ಯ ರಾಮಕೃಷ್ಣರಿಗೆ 16 ಶಿಷ್ಯರು. 16ರಲ್ಲಿ ಪ್ರಥಮವಾದಂಥವ್ರು ಸ್ವಾಮಿ ವಿವೇಕಾನಂದರು, ಕೊನೆಯದವರು ಸ್ವಾಮಿ ವಿಜ್ಞಾನಾನಂದರು. ವಿಜ್ಞಾನಾನಂದರ ಶಿಷ್ಯರು ಸ್ವಾಮಿ ಆತ್ಮಸ್ಥಾನಂದರು. ಸೊ ಆಲ್ಮೋಸ್ಟ್ ವಿವೇಕಾನಂದರ ಶಿಷ್ಯರ ಸಮಾನ ಆತ್ಮಸ್ಥಾನಂದರು. ಇನ್ನು ಸ್ವಾಮಿ ವಿವೇಕಾನಂದರ ಪ್ರಧಾನ ಶಿಷ್ಯರಾಗಿ ಸ್ವಾಮಿ ವಿರಜಾನಂದರಂತ ಇದ್ದರು. ವಿರಜಾನಂದರು ಈ 4 ಜನ ಮೊದಲು ರಾಮಕೃಷ್ಣರ ಡೈರೆಕ್ಟ್ ಶಿಷ್ಯರು ರಾಮಕೃಷ್ಣ ಆಶ್ರಮ ಅಧ್ಯಕ್ಷರಾಗಿದ್ದರು. ಅನಂತರ ವಿರಜಾನಂದರು ಅಧ್ಯಕ್ಷರಾಗ್ತಾರೆ. ಅವರ ಶಿಷ್ಯರಾಗಿ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿದವರು ಆತ್ಮಸ್ಥಾನಂದರು. ವಿವೇಕಾನಂದರು, ಅವರ ಶಿಷ್ಯರು ವಿರಜಾನಂದರು, ಅವರ ಒಂದು ಏನು ಹೇಳೋದು, ಅವರೊಂದು ಸಹಾಯಕ್ಕಾಗಿ ಆತ್ಮಸ್ಥಾನಂದರು. ಅದರ ವಿವೇಕಾನಂದರ ಶಕ್ತಿ ಅವರಲ್ಲಿ ಬಂದಿರುವಂಥದ್ದು. ಅದು ನರೇಂದ್ರ ದಾಮೋದರ ದಾಸ್ ಮೋದಿ ಅವರಿಗೆ ಚಿಕ್ಕ ವಯಸ್ಸಿಂದನೂ ಒಂದು ಪ್ರೇರಣೆಯಾಗಿ ಮೋದಿಜಿಯವರಿಗೆ ಆತ್ಮಸ್ಥಾನಂಜಿ ಮಹಾರಾಜ್ ಮುಖಾಂತರ ರಾಮಕೃಷ್ಣಾಶ್ರಮದ ಪರಂಪರೆ. ಅದೇ ರೀತಿಯಲ್ಲಿ ಅವರ ಒಂದು ಯೋಗ ಪರಂಪರೆ ಅಂತ ನೋಡುವಾಗ ಅವರಿಗೆ ಯೋಗ ಕಲಿದಿದ್ದು, ನನಗೇನು ವಿವೇಕಾನಂದ ಕೇಂದ್ರ ಹೇಳಿದೆ ಅದರ ಸಂಸ್ಥಾಪಕರು ಏಕನಾಥ್ಜಿ ರಾನಡೆ, ಅವರ ಅನುಯಾಯಿ ಶಿಷ್ಯರಾದಂತಹ ಡಾಕ್ಟರ್ HR ನಾಗೇಂದ್ರ ಗುರುಜಿ ನಮ್ಮ ಬೆಂಗಳೂರಿನಲ್ಲಿ ವ್ಯಾಸ ಯೋಗ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು. ಅವರು ನರೇಂದ್ರ ಮೋದಿಯವರ ಯೋಗ ಗುರುಗಳು. ಅದನ್ನು ಕೇಳಿದ್ದೆ ಸರ್. ನನ್ನ ನೆಕ್ಸ್ಟ್ ಕ್ವಶನ್ ಯಾರೊಬ್ಬರಿಂದ ಕೇಳಿದ್ದೆ ನಾನು. ನಾಗೇಂದ್ರಜಿ ಅವರು ಪಿರಮಿಡ್ ವ್ಯಾಲಿಗೆ ಬಂದಾಗ ಬುದ್ಧ ಪೂರ್ಣಿಮಾ ಟೈಮಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಾಗ ಇವರೇ ಮೋದಿಜಿಯವರು ಯೋಗ ಗುರು ಅಂತ ಕೇಳಿಸ್ಕೊಂಡಿದ್ದೆ ನಾನು. ಸೊ ಅದು ಕೂಡ
ನಾಗೇಂದ್ರಜಿಯಾಗೆ ನೋಡುವಾಗ ಅವರ ಒಂದು ಗುರುಗಳಾಗಿ ಏಕನಾಥಜಿ ರಾನಡೆ ಅವರು ಯಾರೀಗ ಕನ್ಯಾಕುಮಾರಿಯಲ್ಲಿ ಯಾವ ಒಂದು ವಿವೇಕಾನಂದ ಬಂಡೆಯಲ್ಲಿ ವಿವೇಕಾನಂದ ಶಿಲಾ ಸ್ಮಾರಕದಲ್ಲಿ ಮೋದಿಜಿ ಧ್ಯಾನ ಮಾಡ್ತಿದ್ದಾರೆ, ಅದರ ಸಂಸ್ಥಾಪಕರಾದಂತಹ ಏಕನಾಥಜಿ ರಾನಡೆ ಅವರ ನೇರ ಶಿಷ್ಯರಾದಂಥವರು ನಮ್ಮ ಗುರುಗಳು ನಾಗೇಂದ್ರಜಿ ಅವರು, ಡಾಕ್ಟರ್ ನಾಗೇಂದ್ರಜಿ. ಈ ರೀತಿ ಒಂದು ಕಡೆ ರಾಮಕೃಷ್ಣ ಆಶ್ರಮದ ಪರಂಪರೆಯಲ್ಲಿ ನರೇಂದ್ರ ಮೋದಿ ಅವರು ಸಂಬಂಧಪಟ್ಟಿದ್ದಾರೆ, ಹಾಗಾಗಿ ವಿವೇಕಾನಂದ್ರ ಅವ್ರಿಗೆ ಆದರ್ಶ. ಈ ಕಡೆ ವಿವೇಕಾನಂದ ಕೇಂದ್ರ, ನಮ್ಮ ಸ್ವಾಮಿ ವಿವೇಕಾನಂದ ಯೋಗಾನುಸಂಧಾನ ಸಂಸ್ಥಾನ, ಅದರ ತಾಯಿ ಸಂಸ್ಥೆಯಾಗಿ ವಿವೇಕಾನಂದ ಕೇಂದ್ರ, ನಾಗೇಂದ್ರಜಿ ಅವರ ಗುರುಗಳಾಗಿ ಏಕನಾಥಜಿ ರಾನಡೆ. ಈ ಒಂದು ಏಕನಾಥಜಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸರ್ಕಾರಿಯಾಗಿ ಇದ್ದವರು. ಸೊ ಇದೆಲ್ಲ ನೋಡುವಾಗ ವಿವೇಕಾನಂದರು ಇದೆಲ್ಲ ಹೋಗಿ ಸ್ವಾಮಿ ವಿವೇಕಾನಂದರಲ್ಲಿ ಸೇರುವಂಥದ್ದು. ಹಾಗಾಗಿ ಅಂತಹ ವಿವೇಕಾನಂದರು ಧ್ಯಾನ ಮಾಡಿದ್ದು ನೀವು ನೋಡಿದ್ರೆ ಈ ಒಂದು 5 ವರ್ಷಕ್ಕೊಮ್ಮೆ ನರೇಂದ್ರ ಮೋದಿ ಧ್ಯಾನವಂತೂ ಮಾಡ್ತಿದ್ದಾರೆ, ದಿನ ಮಾಡೋರು. ಇಟ್ಸ್ ನಾಟ್ ದಟ್ 5 years ಓನ್ಲಿ ಹಿ ಈಸ್ ಡೂಯಿಂಗ್. ಪ್ರತಿದಿನ ಅವರ ದಿನ ಚಟುವಟಿಕೆಗಳಲ್ಲಿ ಧ್ಯಾನ ಯೋಗ ಇದ್ದೇ ಇದೆ. ಸೊ ವಿಶೇಷವಾಗಿ ಈ ಒಂದು 5 ವರ್ಷದ ಒಂದು ಕೆಲಸ ಎಷ್ಟು ಸ್ಟ್ರೆಸ್ಫುಲ್ ಆಗಿ ಸ್ಟ್ರೈನ್ಫುಲ್ ಆಗಿರುತ್ತೆ ನೋಡಿ, ಅದನ್ನು ಅವರು ಸುಲಭವಾಗಿ ಹ್ಯಾಂಡಲ್ ಮಾಡಿದ್ದಾರೆ, ಯಾಕೆಂದರೆ ಧ್ಯಾನ ಶಕ್ತಿ ಅದಕ್ಕೆ ಕಾರಣ. ಬಟ್ ಇದಾದಮೇಲೆ ಡಿಟ್ಯಾಚ್ಮೆಂಟ್, ವೈರಾಗ್ಯ, ರೀಚಾರ್ಜ್. ನಾವು ಇದಷ್ಟು ಮಾಡಿದ ಮೇಲೆ ನಾಹಂ ಕರ್ತ, ನಾನು ಮಾಡಿಲ್ಲ ದೇವರೇ ಎಲ್ಲ ನೀನು ಮಾಡಿದ್ದು ಅಂತ ಅವ್ರು ಸಮರ್ಪಣೆ ಮಾಡಿ ಫ್ರೆಶ್ ಆಗಿ ತನ್ನ ಒಂದು ಸಾಫ್ಟ್ವೇರ್ ಮಾಡ್ಕೊಂಡು ಬರೋ ರೀತಿಯಲ್ಲಿ ಧ್ಯಾನಕ್ಕೆ ಹೋಗ್ತಿದ್ದಾರೆ. 5 ವರ್ಷಕ್ಕೆ ಹಿಂದೆ ಅವ್ರು ಹೋಗಿದ್ದು ಕೇದಾರ್ನಾಥ್ ಹತ್ರ ಇರುವಂತಹ ಗುಹೆಗೆ ಹೋಗಿದ್ದರು. ಅದಕ್ಕೆ 5 ವರ್ಷಕ್ಕೆ ಮುಂಚೆ ಪ್ರತಾಪ್ಗಲ್ ಅದು ಛತ್ರಪತಿ ಶಿವಾಜಿಯ ಸಂಬಂಧಪಟ್ಟಿರುವಂತಹ ಸ್ಥಳ, ಅವರಿಗೆ ಶಕ್ತಿ ಬಂದಿರುವಂಥ ಒಂದು ಸ್ಥಳ. ಈಗ ಹೋಗಿರೋದು ಕನ್ಯಾಕುಮಾರಿ. ಸೊ ಪ್ರತಿಯೊಂದು ಕಡೆ ನೀವು ನೋಡುವಾಗಲೂ ಒಂದು ತನ್ನ ರೀಚಾರ್ಜ್ ಮಾಡೋಕ್ಕೆ ಹೋಗಿದ್ದಾರೆ. ಅದರಲ್ಲಿ ಈಗ ಅವರು ಹೋಗಿರುವಂಥದ್ದು ವಿವೇಕಾನಂದ ಕೇಂದ್ರವಾಗಿರೋದು ಭಾಳ ಸೂಕ್ತ. ಇದೇನು ಇದರಲ್ಲಿ ಆಶ್ಚರ್ಯ ಇಲ್ಲ, ಯಾಕಂದರೆ ತಮ್ಮದೇ ಸ್ಥಳಕ್ಕೆ ಅವರು ಹೋಗಿದ್ದಾರೆ, ತಮ್ಮ ಗುರು ಪರಂಪರೆಗೆ ಸಂಬಂಧಪಟ್ಟಿರೋ ಸ್ಥಳಕ್ಕೆ ಹೋಗಿದ್ದಾರೆ. ಈಗ ರಾಮಕೃಷ್ಣ ಆಶ್ರಮ, ಇಡೀ ನಮ್ಮ ರಾಮಕೃಷ್ಣ ವಿವೇಕಾನಂದ ಏನೇನು ಸಂಸ್ಥೆಗಳಿದೆ ಇದಕ್ಕೆಲ್ಲ ಮೂಲ ಕೇಂದ್ರ ಬಿಂದು ಅಂದರೆ ಬೇಲೂರು ಮಠ ಅಂತ ಹೇಳ್ತೀವಿ. ಕೋಲ್ಕತ್ತಾನಲ್ಲಿ ವಿವೇಕಾನಂದ ಸ್ವತಃ ಸ್ಥಾಪಿಸಿರುವಂಥ ಮಠ. ಅಲ್ಲೇ ಸ್ವಾಮಿ ಯಾರು ಗುಜರಾತಲ್ಲಿ ಅವರು ಚಿಕ್ಕ ವಯಸ್ಸಲ್ಲಿ ಅವರಿಗೆ ಆದರ್ಶವಾಗಿದ್ದರು ಆತ್ಮಸ್ಥಾನಂಜಿ, ಅವರ ಆತ್ಮಸ್ಥಾನಂಜಿಯ ಕೊನೆಯದಲ್ಲಿ 98ಗಳು ಅವರಿಗೆ ಆವಾಗ ಇಡೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿ ಕೋಲ್ಕತ್ತಾನಲ್ಲಿದ್ದರು. ಆವಾಗ ಮೋದಿಯವರು ಪ್ರಧಾನಿಗಳು. ಆವಾಗಲೂ ಪ್ರತಿ ವರ್ಷವೂ ಹೋಗಿ ನೋಡ್ತಾಯಿದ್ರು. ಆತ್ಮಸ್ಥಾನಂಜಿಯ ಕೊನೆಯ ಸಮಯದಲ್ಲೂ ಕೂಡ ಅವರು ಹೋಗಿ ನೋಡಿದರು, ಅವರ ದರ್ಶನ ಪಡೆದರು. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಹೇಳ್ತಾರೆ, ನಾನು ಯಾಕೆ ಗಡ್ಡ ಬಿಟ್ಟಿದ್ದೀನಿ ಗೊತ್ತಾ, ರಾಮಕೃಷ್ಣ ಆಶ್ರಮದಲ್ಲಿ ಬ್ರಹ್ಮಚಾರಿಗಳು ಸನ್ಯಾಸಿಗಳೆಲ್ಲ ಈಗಲೂ ನೋಡಿ ಕ್ಲೀನ್ ಶೇವ್ ಆಗಿರ್ತಾರೆ. ಮೋದಿಜಿ ಅವರಿಗೆ ಅವಾಗ ಆತ್ಮಸ್ಥಾನಜಿ ಹೇಳಿದ್ದಾರೆ, ನೀನು ಗಡ್ಡ ಇಟ್ಕೋ, ನಿನಗೆ ಅದು ಚೆನ್ನಾಗಿದೆ ಅಂತ. ಗುರುಜಿ ಹೇಳಿದ್ದಕ್ಕೆ ನಾನು ಇಟ್ಕೊಳ್ದೆ ಅಂತ ತಮಾಷೆಯಾಗಿ ಅವರು ಹೇಳ್ತಾ ಇದ್ರು. ಆ ಲೆವೆಲಲ್ಲಿ ಅವರ ಒಂದು ಬಾಂಧವ್ಯ ಇದ್ದಿರುವಂಥ. ಸೊ ಕನ್ಯಾಕುಮಾರಿಯಲ್ಲಿ ಕಲ್ಕತ್ತಾಗೂ ಹೋಗಿದ್ದಾರೆ, ಅಲ್ಲೂ ಧ್ಯಾನ ಮಾಡಿದ್ದಾರೆ. ವಿವೇಕಾನಂದ ರೂಮು ಇಲ್ಲಿ ಧ್ಯಾನ ಮಾಡಿದ್ದು. ಈ ಸ್ಟ್ರಕ್ಚರ್ ಈಗ ಹೊಸದಾಗಿ 1960s ಏಕನಾಥಜಿ ಕಟ್ಟಿರುವಂಥ ಸ್ಟ್ರಕ್ಚರ್ ಅದು. ಬಟ್ ಕೋಲ್ಕತ್ತಾನಲ್ಲಿ ಬೇಲೂರು ಮಠದಲ್ಲಿ ಸ್ವಾಮಿ ವಿವೇಕಾನಂದರ ಕೊಠಡಿ, ವೇರ್ ಹಿ ಲಿವ್ಡ್, ವೇರ್ ಹಿ ಡೈಡ್, ಇಟ್ ಸ್ಟಿಲ್ ದೇರ್. ಅವರು ಉಪಯೋಗಿಸಿರುವಂತಹ ವಸ್ತುಗಳೆಲ್ಲ ಹಾಗೇ ಇದೆ. ಆ ಸ್ಥಳದಲ್ಲಿ ಅವರು ಹೋಗಿ ಧ್ಯಾನ ಮಾಡಿದ್ದಾರೆ. ಆ ಒಂದು ವಿವೇಕಾನಂದರಕ್ಕೂ ನರೇಂದ್ರ ಅವರಿಗೂ ಇರುವಂತಹ ಸಂಬಂಧ. ಎಕ್ಸಲೆಂಟ್ ಸರ್.